ಇವತ್ತು ನಾವು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದು ರಸಪ್ರಶ್ನೆಗಳನ್ನು ತಾರೀಕು 1ರಂದು ಕೇಳಿದಂಥ ಕ್ವಶನ್ 13 ತಾರೀಕಿನ ಒಳಗಾಗಿ ನಮಗೆ ಅದರ ಉತ್ತರ ಬರಬೇಕಿತ್ತು. ಅದೇ ರೀತಿ ಸುಮಾರು 215 ಜನ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದ್ದರು. ಅದರಲ್ಲೂ ಕೂಡ ಸುಮಾರು 35 ವಿದ್ಯಾರ್ಥಿನಿಯರು ಒಂದೇ ರೀತಿಯ ಅಂಕಗಳನ್ನು ಪಡೆದಿರುತ್ತಾರೆ. 35 ವಿದ್ಯಾರ್ಥಿಗಳು 11 ಅಂಕಗಳನ್ನು ಪಡೆದಿರುತ್ತಾರೆ. ನಾವು ಪೇಪರಲ್ಲಿ ತಿಳಿಸಿದ ಹಾಗೆ ಜಾಸ್ತಿ ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕಗಳನ್ನು ಪಡೆದರೆ ಅವರನ್ನು ನಾವು ಡ್ರಾ ಮುಖಾಂತರ ವಿಜೇತರನ್ನು ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದೇ ರೀತಿ ನಿನ್ನೆ ಸಂಜೆ ಪುತ್ತೂರಿನ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ, ವಾಣಿಜ್ಯ ವರ್ತಕ ಸಂಘದ ಅಧ್ಯಕ್ಷರಾದ ವಾಮನ್ ಪೈ, ಕಾರ್ಯದರ್ಶಿಯಾದ ಮನೋಜ್, PD ಕೃಷ್ಣಕುಮಾರ್ ರೈ, ಮಂಗಳೂರು ಫರ್ನಿಚರ್ನ ಇಸ್ಮಾಯಿಲ್ ಇವರು ಬಂದು ವಿಜೇತರ ಆಯ್ಕೆಯನ್ನು ಮಾಡಿಕೊಟ್ಟಿರುತ್ತಾರೆ. ಅದರ ರಿಸಲ್ಟ್ ಈ ರೀತಿ ಇದೆ. ಪುಷ್ಪಕ್ GHPS ಕನಿಯೂರು 11 ಅಂಕ, ಎಲ್ಲರೂ ಕೂಡ 11 ಅಂಕನ್ನೇ ಪಡೆದಿರ್ತಾರೆ. ಪೃಥ್ವಿ ಸೈಂಟ್ ವಿಕ್ಟರ್ಸ್ ಪುತ್ತೂರು 11, ಫಾತಿಮತ್ ಬರೀರಾ ಗೌರ್ಮೆಂಟ್ ಸ್ಕೂಲ್ ಸವಣೂರು 11, ಅಭಿಷೇಕ್ ಸರಸ್ವತಿ ಸ್ಕೂಲ್ ಕಡಬ, ಜ್ಞಾನ್ಯ D ಲಿಟ್ಲ್ ಫ್ಲವರ್ ದರ್ಬೆ, ಐಜಾ ಫಾತಿಮಾ M ಸೈಂಟ್ ವಿಕ್ಟರ್ಸ್ ಪುತ್ತೂರು, ಫಾತಿಮತ್ ಮನ್ಸೂರ ಗೌರ್ಮೆಂಟ್ ಸ್ಕೂಲ್ ಕಬಕ, ಮೊಹಮ್ಮದ್ ಅಮೀಜ್ M ಬೆತನಿ ಪುತ್ತೂರು, ರಶ್ಮಿ R ಗೌರ್ಮೆಂಟ್ ಸ್ಕೂಲ್ ಸವಣೂರು, ಮೊಹಮ್ಮದ್ ಮಶೂಕ್ ಗೌರ್ಮೆಂಟ್ ಸ್ಕೂಲು ಕಬಕ. ಇದು ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತು 7 ಆಕರ್ಷಕ ಬಹುಮಾನಗಳನ್ನು ಅನೌನ್ಸ್ ಮಾಡಿದ್ದು. ಕಳೆದ ವರ್ಷ ನಾವು ಇದೇ ಕ್ವಿಜ್ ಮಾಡಿದಾಗ 108 ಜನ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಈ ಸರ್ತಿ ಕರೆಕ್ಟ್ ಡಬಲ್, ಅಂದರೆ 215 ಜನ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. ಇವರ ಭಾಗವಹಿಸಿಕೆ ನಮಗೆ ಬಹಳಷ್ಟು ಖುಷಿಯನ್ನು ತಂದ ಕಾರಣ ಭಾಗವಹಿಸಿದಂಥ 215 ವಿದ್ಯಾರ್ಥಿಗಳಿಗೂ ಕೂಡ ನಾವು ಒಂದು ಸಮಾಧಾನಕರ ಬಹುಮಾನ ಕೊಡುತ್ತೇವೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದೇವೆ. ಇದರ ಅನೌನ್ಸ್ ನಾವು ಹೇಗೆ ಮಾಡಿದ್ದೇವೆ ಅಂತ ಹೇಳಿದರೆ, ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳನ್ನು ಒಂದು ಗ್ರೂಪ್ ಮಾಡಿದ್ದೇವೆ, ವಾಟ್ಸಪ್ ಗ್ರೂಪ್, ಸ್ವಾತಂತ್ರ್ಯೋತ್ಸವದ ರಸಪ್ರಶ್ನೆಯ ತಾತ್ಕಾಲಿಕ ಗ್ರೂಪ್ ಅಂತ ಹೇಳಿ. ಅದರಲ್ಲಿ ನಿನ್ನೆ ಕೆಲವು ಫೋಟೋಸು, ವಿಜೇತರ ಲಿಸ್ಟ್ ಮತ್ತೆ ನನ್ನ ಕೆಲವು ಅನೌನ್ಸ್ಮೆಂಟ್ ಅದರಲ್ಲಿ ಹಾಕಿ ಎಲ್ಲರಿಗೂ ಮೆಸೇಜನ್ನು ಮುಟ್ಟಿಸಿದ್ದೇವೆ. ಆದರೆ ವಿನ್ನರ್ಸ್ ಎಲ್ಲ ಕಾನಿಯೂರು, ಪುತ್ತೂರು, ಸವಣೂರು, ಕಡಬ ಈ ರೀತಿ ಇರುವುದರಿಂದ ಪ್ರತಿಯೊಂದು ಸ್ಕೂಲಲ್ಲಿ ಕೂಡ ಅವರ ಕಾರ್ಯಕ್ರಮ ಕೂಡ ಇರುವುದರಿಂದ ಬರಲಿಕ್ಕೆ ಅನಾನುಕೂಲ ಆಗ್ತದೆ ಅಂತ ಹೇಳಿರ್ತಾರೆ. ಕೆಲವರು ಬಂದಿದ್ದಾರೆ. ಅದೇ ರೀತಿ ಆ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭಿಸಲಿದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮದೇ ಕುಟುಂಬದ, ಅಂದರೆ ರೋಟರಿ ಕುಟುಂಬದ 5 ಜನರನ್ನು ಗೆಸ್ಟ್ ಆಗಿ ನಾನು ಕರೆದುಕೊಂಡಿದ್ದೆ. ಅದರಲ್ಲಿ ಪ್ರೀತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಕೇಳಿಕೊಡ್ತಿದ್ದೀನಿ. ಅದೇ ರೀತಿ ಪರಮೇಶ್ವರ್, ಸುಜಿತ್, ಸತೀಶ್, ಜಯರಾಜ್, ನಟರಾಜ್, ಕೃಷ್ಣಪ್ರಸಾದ್ ಅವರು ಕೂಡ ವೇದಿಕೆಗೆ ಬರಬೇಕು ವಿನಂತಿಸಿಕೊಳ್ತಿದ್ದೀನಿ. ಎಲ್ಲ ರೋಟರಿ ಮಿತ್ರರೇ, ಎಲ್ಲರೂ ಇಲ್ಲಿ ನಾವು ಆಗಲೇ ರಫೀಕ್ ಸರ್ ಹೇಳಿದ ಹಾಗೆ ಒಂದೇ ಕುಟುಂಬದವರೆಲ್ಲರೂ ಇಲ್ಲಿ ಅತಿಥಿಗಳಾಗಿ ಬಂದಿದ್ದಾರೆ. ಆತಿಥೇಯರು ಕೂಡ ರೋಟರಿ ಕುಟುಂಬದವರೇ. ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಅತಿಥಿಗಳಾಗಿ ಬರಬೇಕು ಅಂತ ಹೇಳುವಾಗ ತುಂಬ ಸಂತೋಷ ಆಯಿತು, ತುಂಬ ಹೆಮ್ಮೆ ಆಯಿತು. ರಫೀಕ್ ಸರ್ನ ಕೆಲಸಗಳನ್ನು ನೋಡುವಾಗ ತುಂಬ ಹೆಮ್ಮೆ ಆಗ್ತದೆ. ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲವನ್ನು ವಿಶೇಷವಾಗಿ ಅವರು ಆಚರಣೆ ಮಾಡ್ತಾರೆ, ಎಲ್ಲರನ್ನು ಒಟ್ಟು ಸೇರಿಸುವಂಥ ಕೆಲಸ ಮಾಡ್ತಾರೆ. ಅವರ ಈ ವಿಶೇಷವಾದ ಯೋಜನೆಗೆ ನಮ್ಮೆಲ್ಲರ ಪರವಾಗಿ ಒಂದು ಶುಭ ಹಾರೈಕೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಈ ಹಬ್ಬಗಳನ್ನು ಎಲ್ಲರೂ ಆಚರಿಸ್ತಾರೆ. ಆದರೆ ಈ ಥರದ ಒಂದು ವಾಣಿಜ್ಯ ಮಳಿಗೆಯಲ್ಲಿ ಆಚರಿಸುವಂಥದ್ದು, ಈ ರೀತಿಯಲ್ಲಿ ಆಚರಿಸುವಂಥದ್ದು ವಿಶೇಷ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಗೊತ್ತುಂಟು, ಆದರೆ ಅದನ್ನು ಅವರು ತೊಡಗಿಸಿಕೊಳ್ಳುವ ಹಾಗೆ ಮಾಡುವಂಥದ್ದು, ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥದ್ದು, ಅವರಿಗೆ ಬಹುಮಾನ ನೀಡುವಂಥದ್ದು ತುಂಬ ವಿಶೇಷ. ಅದರಲ್ಲಿ ಕೂಡ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಬಹುಮಾನ ಕೊಡ್ತೇನೆ ಅಂತ ಹೇಳೋದ್ರಿಂದ ಇನ್ನೂ ಮುಂದಿನ ವರ್ಷಗಳಲ್ಲಿ ಅತಿ ಹೆಚ್ಚು ಮಕ್ಕಳು ಭಾಗವಹಿಸಲಿಕ್ಕೆ ಈ ಒಂದು ಪ್ರೇರೇಪಣೆ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. MG ರಫೀಕ್ ಸರಿಂದ ಇಂಥ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಲಿ. ಎಲ್ಲರೂ ಸೌಹಾರ್ದದಿಂದ ಎಲ್ಲರೂ ಭಾರತೀಯರು ಒಂದಾಗಿ ನಾವು ಒಟ್ಟಾಗಿ ಜೀವನ ನಡೆಸುವ, ಭಾರತ ಮಾತೆಯ ಹೆಸರನ್ನು ಎಲ್ಲ ಜಗತ್ತಿನಲ್ಲಿ ಕೊಂಡಾಡುವಂತೆ, ಎಲ್ಲ ದೇಶೀಯರು ಕೊಂಡಾಡುವಂತೆ ಮಾಡುವ ಅಂತ ಹೇಳುವಂಥ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಈ ಕಾರ್ಯಕ್ರಮದ ಸಂಘಟಕರಾದಂಥ ಶ್ರೀಯುತ ರಫೀಕ್ ರವರು ಹಾಗೂ ಈ ಕಾರ್ಯಕ್ರಮದಲ್ಲಿ ನೆರೆದಂಥ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ
ಹಾಗೂ ಸಿಬ್ಬಂದಿ ವರ್ಗದವರೇ, ಹಾಗೆ ನಮ್ಮ ರೋಟರಿ ಮಿತ್ರರಾದ ನರಸಿಂಹರವರು ಕೂಡ ಇದ್ದಾರೆ. ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ರಫೀಕ್ ರವರು ಯಾಕೆ ಹಮ್ಮಿಕೊಂಡಿದ್ದಾರೆ ಅಂತ ನೀವು ಅದನ್ನು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾವೆಲ್ಲ ಸಂತೋಷ ಪಡ್ತೇವೆ, ಸಂಭ್ರಮಿಸ್ತೇವೆ. ಆದರೆ ಇದರ ಹಿಂದಿನ ನೋವನ್ನು ನಾವು ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರು ತಿಳ್ಕೊಳ್ಬೇಕು. ಅಂದರೆ ಸ್ವಾತಂತ್ರ್ಯ ಆ ದಿನಾಚರಣೆ, ಸ್ವಾತಂತ್ರ್ಯವನ್ನು ನಾವು ಪಡೆಯಬೇಕಾದ್ರೆ ನಮ್ಮ ದೇಶಭಕ್ತರು, ವೀರ ಧೀರ ಶೂರ ಆ ಸೈನಿಕರು ನಮ್ಮ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಿಸಿದ್ದಾರೆ. ಅವರ ಆ ತ್ಯಾಗ, ಆ ದೇಶಭಕ್ತಿಯ ಆ ಮನೋಭಾವನೆಯನ್ನು ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಆ ಸಂಭ್ರಮದ ದಿನಾಚರಣೆ ಹಾಗೂ ಅದರ ಸಂಕೇತವಾಗಿ ಕೂಡ ಈ ಒಂದು ಇಂತಹ ಕಾರ್ಯಕ್ರಮವನ್ನು ನಮ್ಮ ರಫೀಕ್ರವರು ಹಮ್ಮಿಕೊಳ್ತಾ ಇದ್ದಾರೆ. ಅವರು ಕೇವಲ ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಪ್ರತಿಯೊಂದು ವರ್ಗದ ಜನರಿಗೆ ಮುಟ್ಟುವಂಥ, ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಹೊಂದಂಥ ಎಲ್ಲ ವರ್ಗದವರನ್ನು ಗುರುತಿಸಿ ಅವರನ್ನು ಗೌರವಿಸುವ ಕೆಲಸವನ್ನು ಇಲ್ಲಿ ತನಕ ಮಾಡ್ತಾ ಬಂದಿದ್ದಾರೆ. ಯಾಕೆ? ಅವರಿಗೆ ಕೂಡ ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿದಂಥ ಯೋಧರ ಮೇಲೆ ಇರುವಂಥ ಆ ಗೌರವವನ್ನು ತೋರ್ಪಡಿಸಬೇಕು, ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮನವರಿಕೆ ಮಾಡಬೇಕೆಂಬ ಆ ಹಿತದೃಷ್ಟಿಯಿಂದ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಇದಕ್ಕೆ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದರಲ್ಲೆಲ್ಲ ಅಂದರೆ ಸುಮಾರು 215 ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿದರು. ಅದರಲ್ಲಿ ಕೂಡ 35 ವಿದ್ಯಾರ್ಥಿಗಳು ಸಮಾನ ಅಂಕವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಅದೊಂದು ಭಾರಿ ಸಂತೋಷದ ವಿಷಯ. ಯಾಕಂದರೆ ಆ ವಿದ್ಯಾರ್ಥಿಗಳು ಕೂಡ ಆ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದನ್ನು ನಿನ್ನೆ ಡ್ರಾದ ಮೂಲಕ ಸುಮಾರು 10 ವಿದ್ಯಾರ್ಥಿಗಳನ್ನು ಅವರು ವಿಜೇತರಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಆ ಎಲ್ಲ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಬೇಸರ ಆಗ್ಬೋದಂಥ ಹಿತದೃಷ್ಟಿಯಿಂದ 215 ವಿದ್ಯಾರ್ಥಿಗಳಿಗೂ ಕೂಡ ಅವರಿಗೊಂದು ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಣ್ಣ ಬಹುಮಾನವನ್ನು ಕೂಡ ಅವರು ಕೊಡಬೇಕಂತ ಇಚ್ಛೆ ಪಟ್ಕೊಂಡಿದ್ದಾರೆ. ಅದು ನಿಜವಾಗಿ ಖುಷಿ ಸಂಗತಿ. ಯಾಕಂದರೆ ಈ ಕಾರ್ಯಕ್ರಮಗಳು ಮಾಡುವುದು ಅದು ನಮ್ಮ ಈ ಸಂದರ್ಭದಲ್ಲಿ ಮಾಡುವಂಥದ್ದು ಪ್ರತಿಯೊಬ್ಬರಿಗೆ ದೇಶದ ಮೇಲೆ ಪ್ರೀತಿ ಗೌರವವನ್ನು ಹುಟ್ಟಲಿ ಎಂಬ ಹಿತದೃಷ್ಟಿಯಿಂದ. ನೋಡಿ, ಅವರನ್ನು ನಾನು ಅವ್ರ ಕಾರ್ಯಕ್ರಮಕ್ಕೆ ಕರೆದ್ರಂತ ಹೊಗಳ್ತಿಲ್ಲ. ಅವರು ವಿದ್ಯಾರ್ಜನೆ ಸಂದರ್ಭದಲ್ಲಿ ವಿದ್ಯಾರ್ಜನೆಗಾಗಿ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನಡೆದು ವಿದ್ಯಾರ್ಜನೆಯನ್ನು ಪಡೆದಿರಬಹುದು. ಆಗ ಈಗಿನ ಪುಟಾಣಿಗಳಿಗೆ ಆ ನೋವು ಆಗಬಾರ್ದು ಎಂಬ ಹಿತದೃಷ್ಟಿಯಿಂದ ಸುಮಾರು 1000ಕ್ಕಿಂತಲೂ ಹೆಚ್ಚು ಅಂಗನವಾಡಿ ಪುಟಾಣಿಗಳಿಗೆ ಪಾದರಕ್ಷಣೆಯನ್ನು ಉಚಿತವಾಗಿ ಒದಗಿಸಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಏನೇ ಆಗಲಿ, ವಿದ್ಯಾರ್ಥಿಗಳು ವಿದ್ಯಾರ್ಜನೆಯೊಡನೆ ಸಮಾಜ ಸೇವೆ ಮಾಡುವುದರ ಮೂಲಕ ದೇಶಭಕ್ತಿಯನ್ನು ಮೈಗೂಡಿಸಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕಾಗಿ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸ್ತಾ ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದಗಳು. ತುಂಬ ಆತ್ಮೀಯರು, ಎಷ್ಟು ಆತ್ಮೀಯತೆ ಅಂತ ಹೇಳಿದರೆ, ಮೊನ್ನೆ ನಿನ್ನ ಪುದರ ಪಾಡ್ದೆ ಇನ್ವಿಟೇಷನ್ ಬರೋಡಿ 10 ಜನ ಕತ್ಕೊಂಡು ಬೇಡಿ ನಾನು ಅಂತ ಹೇಳಿದ್ರು. ಇನ್ನು ಪುತ್ತೂರಲ್ಲಿ ಕೋಮು ಗಲಭೆ ಆಗೋದು ಬೇಡ ಅಂತ ನಾನು ಇವತ್ತು ಬಂದದ್ದು. ಸುಮಾರು ಪ್ರೋಗ್ರಾಮ್ ಇತ್ತು ನನಗೆ ಬೇರೆ ಅದಕ್ಕೆ ತುಂಬ ಒಳ್ಳೆ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಪೌರ ಕಾರ್ಯಕ್ರಮಗಳನ್ನು ಸನ್ಮಾನ ಮಾಡೋದಾಗ್ಬೋದು, ಡಾಕ್ಟರ್ನವರನ್ನು ಸನ್ಮಾನ ಮಾಡೋದಾಗ್ಬೋದು, ಇಂಥ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಸಹ ಇಂಥ ಕಾರ್ಯಕ್ರಮ ಮಾಡ್ತಾ ಹೋಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಶುಭ ಮುಂಜಾನೆಯ ನಮನಗಳು. ಕಳೆದ 1.5 ದಶಕದಿಂದ ನಾನು ರೋಟರಿಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಆಗಿನಿಂದ ಈಗಿನವರೆಗೂ ಕೂಡ ನಾನು ನಮ್ಮ ಸ್ನೇಹಿತ ರಫೀಕ್ರನ್ನು ಬಹಳ ಹತ್ತಿರದಿಂದ ಗಮನಿಸಿಕೊಂಡಿದ್ದೇನೆ. ಯಾಕೆಂದರೆ ಪ್ರತಿಯೊಂದು ಅವರ ಒಂದು ಚಟುವಟಿಕೆಗಳು ಅದೊಂದು ರೀತಿಯ ವಿಭಿನ್ನತೆಯನ್ನ ತೋರಿಸುತ್ತೆ. ಅದನ್ನ ನಾವೆಲ್ಲ ಒಂದು ರೀತಿಯಲ್ಲಿ ಅನುಕರಣೆ ಮಾಡುವಂತ ಅವರ ಒಂದು ವ್ಯಕ್ತಿತ್ವ, ಯಾವುದರಲ್ಲೂ ಕೂಡ ಅವರು ಹೊಸತನವನ್ನ ಬಯಸ್ತಾರೆ. ಕಳೆದ ಕೆಲವಾರು ವರ್ಷಗಳಿಂದ ಅವರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ನಾನು ಅಧ್ಯಯನ ಮಾಡುವಾಗ ನನಗೆ ತೋರಿ ಬಂದದ್ದು ಮಾರ್ಕೆಟಿಂಗ್ ವಿತ್ ಹ್ಯುಮ್ಯಾನಿಟಿ, ಮಾನವೀಯ ಮೌಲ್ಯಗಳನ್ನು ಆಧರಿಸಿ ಅದನ್ನು ಎತ್ತಿ ಹಿಡಿದು ಅವರು ಅವರ ಅದನ್ನು ಸೇವೆ ಅಂತಲೇ ಹೇಳಬೇಕಾಗಿದೆ. ಯಾಕೆಂದರೆ
ಆ ಸೇವಾ ಮನೋಭಾವದಿಂದ ಅವರ ತಮ್ಮ ವ್ಯಾಪಾರವನ್ನು ಮಾಡ್ತಾ ಬಂದಿದ್ದಾರೆ. ಬಹುಶಃ ಇವತ್ತಿನ ಒಂದು ರಸಪ್ರಶ್ನೆಯ ಸ್ಪರ್ಧೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ತೋರುವುದು ಏನಂದ್ರೆ, ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಈ ರೀತಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಹುಶಃ ನಾವು ಸಾಧಾರಣವಾಗಿ ಕಂಡುಕೊಂಡಿಲ್ಲ. ಯಾಕೆಂದ್ರೆ ಇದನ್ನ ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಕೂಡ ಅನುಕರಣೆ ಮಾಡಬೇಕು. ಯಾಕೆಂದ್ರೆ ಈ ರೀತಿಯ ಒಂದು ಸಮಾಜದ ಎಲ್ಲ ವ್ಯಕ್ತಿಗಳ ಅವರ ಪ್ರಾಯಕ್ಕೆ ವಯಸ್ಸಿಗೆ ಅನುಗುಣವಾಗಿ ಅವರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಈ ಪುಟಾಣಿಗಳು ಈಗ ಅವರ ಒಂದು ದೂರದೃಷ್ಟಿ ಎಷ್ಟು ಇದೆ ಅಂದ್ರೆ, ಈ ಪುಟಾಣಿಗಳು ಇನ್ನು ವಯಸ್ಕರ ಆಗುವ ತನಕ ಕೂಡ ಅವರ ಒಂದು ಗ್ರಾಹಕರಾಗಿ ಮುಂದುವರಿಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದ್ರೆ ಅಂತ ಒಂದೊಂದು ಬಾಂಡೇಜ್ ಅಂತ ಹೇಳ್ತೇವೆ ನಾವು, ಆ ರೋಟರಿಯಲ್ಲಿ ಅದಕ್ಕೆ ಬಹಳ ಮಹತ್ವ ಇದೆ. ಆ ಹ್ಯೂಮನ್ ಬಾಂಡೇಜ್, ಅವರು ಅದರಲ್ಲಿ ನಿಸ್ಸೀಮರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಈ ಒಂದು ಮಾನವೀಯ ಮೌಲ್ಯಗಳಿಂದ ಕೂಡಿದ ಈ ವ್ಯಾಪಾರ ಇನ್ನಷ್ಟು ಸಮೃದ್ಧಿಯಾಗಲಿ. ಪುತ್ತೂರಿನ ಜನತೆ ಇದರಿಂದ ಅವರ ಸೇವೆಯನ್ನ ಪಡ್ಕೊಂಡು ನಮ್ಮ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಮುಂದುವರಿಯಲಿ ಅಂತ ನಾನು ಆಶಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ನಾನು ಮೊನ್ನೆ ನ್ಯೂಸ್ ಪೇಪರ್ ನನಗೆ ಲಿಟಲ್ ಫ್ಲವರ್ ಅಲ್ಲಿ ನನ್ನ ತಮ್ಮ ಸ್ಟಡಿ ಮಾಡ್ತಿದ್ದಾರೆ 4th ಸ್ಟ್ಯಾಂಡರ್ಡ್ ಅಲ್ಲಿ. ಅಪ್ಪ ನನಗೆ ಹೇಳಿದ ಕ್ವಿಜ್ ಹೀಗೆ ಉಂಟು, ನೀವು ಪಾರ್ಟಿಸಿಪೇಟ್ ಮಾಡ್ತೀಯಾ ಅಂತ. ನಾನು ಅಷ್ಟದನ್ನು ನೆಗ್ಲೆಕ್ಟ್ ಮಾಡಿದೆ, ಮತ್ತೆ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮತ್ತೆ ನ್ಯೂಸ್ ಪೇಪರಲ್ಲೆಲ್ಲ ಆ್ಯಡ್ ನೋಡಿದೆ, ಪ್ರೈಸ್ ಎಲ್ಲ ಸಿಗ್ತದೆ, ಇದು ಪಾರ್ಟಿಸಿಪೇಟ್ ಮಾಡಿ ಅಂತ. ಮತ್ತೆ ನಾನು ಮೊನ್ನೆ ನನಗೆ ಚಪ್ಪಲ್ ತೆಗಿಲಿಕ್ಕೆ ಅಂತ ಬಂದಾಗ ಅವರು ಕೂಡ ಹೇಳಿದ್ರು ಪಾರ್ಟಿಸಿಪೇಟ್ ಮಾಡು ಅಂತ. ತುಂಬಾ ಖುಷಿ ಆಯ್ತು ನನಗೆ. ಅದಕ್ಕೆ ನನ್ನ ಅಮ್ಮನ ಹತ್ರ ಲಾಸ್ಟ್ ಡೇಟ್ 30ಗೆ ನಾನು ಅವತ್ತು ಬೆಳಗ್ಗೆ ಆನ್ಸರ್ಸ್ ಎಲ್ಲ ಬರೆದು ಅವ್ರ ಹತ್ರ ಕೊಟ್ಟು ಹೋದದ್ದು. ಪ್ರೈಸ್ ಸಿಗ್ಲಿಲ್ಲ, ಆದ್ರೂ ಕೂಡ ಸಮಾಧಾನಕರ ಬಹುಮಾನ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು ಎಲ್ಲ ಮಕ್ಕಳಿಗೆ ಅದನ್ನು ಕೊಟ್ಟದ್ದು ಅಂತ. ಥ್ಯಾಂಕ್ ಯು ಸರ್. ಅವಳು 11 ಅಂಕವನ್ನು ಪಡೆದಿದ್ದಾರೆ. 35ರಲ್ಲಿ ಅವಳು ಒಬ್ಳು ಇದ್ದಾಳೆ, ಆದ್ರೆ ಅವಳಿಗೆ ಅದೃಷ್ಟ ಇರಲಿಲ್ಲ ಅಷ್ಟೇ. ಗಾಟ್ 35 ಮಾರ್ಕ್ಸ್. ಈ 11 ಮಾರ್ಕ್ಸ್ 35 ಜನರಲ್ಲಿ ನೀನು ಒಬ್ಳು. ಬಟ್ ಈ ವಿಜಯ ಡ್ರಾ ತೆಗೆಯುವಾಗ ನಿನ್ನ ಹೆಸರು ಬರಲಿಲ್ಲ ಅಷ್ಟೇ. ಧನ್ಯವಾದಗಳು. ಅವರಿಗೆ ನಮ್ಮ ನಟರಾಜ್ ಸರ್ ಅವರು ವೇದಿಕೆ ಕರೆದು ಈ ಮೊಮೆಂಟನ್ನು ಕೊಡಬೇಕಾಗಿ ಕೇಳ್ಕೊಳ್ತಾರೆ. ರಫೀಕ್ ಮತ್ತು ನನ್ನ ಸಂಬಂಧ, ನಾವು ಒಂದು ಸತಿ ಫಾರಿನ್ನಿಗೆ ದುಬೈಗೆ ಹೋಗಿದ್ದೆವು. ಅಲ್ಲಿ ಅವರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಅಲ್ಲಿ ನಾವು ಎಲ್ಲ ಕಡೆಯಲ್ಲಿ ತಿರುಗುವಾಗ ಆದಂಥ ಸಂಬಂಧ ಮತ್ತೆ ಗಟ್ಟಿಯಾಗುತ್ತಾ ಬಂತು. ಈಗ ಅವರ ಯಾವುದೇ ಕಾರ್ಯಕ್ರಮ ಇದ್ದರೆ ಅವರು ನನಗೊಂದು ಸ್ಪೆಷಲ್ ಇನ್ವಿಟೇಷನ್ ಹಾಕ್ತಾರೆ. ಅವರು ಈಗ ಮಾಡ್ತಿರುವಂಥ ಈ ಕೆಲಸಗಳು, ಇದು ಸಮಾಜಮುಖಿ ಕೆಲಸಗಳು, ಇದು ನಮ್ಮ ಲಾಟ್ರಿ ಸಂಸ್ಥೆಗೆ ಒಂದು ಮಾದರಿಯಾಗಿರುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಅವರ ಸ್ವಾರ್ಥವೂ ಇರಬಹುದು, ಆದರೆ ಇದರಿಂದಾಗಿ ಅವರ ಜನಪ್ರಿಯತೆಯು ಹೆಚ್ಚಾಗ್ತದೆ, ಅಲ್ಲದೆ ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಹೆಚ್ಚಾಗ್ತದೆ. ಇದನ್ನು ಬೇರೆಯವರು ಕೂಡ ಅನುಷ್ಠಾನಕ್ಕೆ ತಂದರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಒಂದು ಒಳ್ಳೆಯ ರೀತಿಯ ಬಾಂಧವ್ಯದಲ್ಲಿ ಬದುಕಬಹುದು ಅಂತ ಹೇಳಿಕೊಂಡು ಅವರು ತೋರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯಲ್ಲೂ ಶುಭವಾಗಲಿ. ಈ ಒಂದು ಸಂಸ್ಥೆಯ ಮಾಲಕರಾಗಿರುವಂಥ ರಫೀಕ್ ಅವರೇ ಹಾಗೂ ಗ್ರಾಹಕ ಬಂಧುಗಳೇ ಹಾಗೂ ಈ ಒಂದು ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಬಹುಮಾನವನ್ನು ಪಡ್ಕೊಂಡಂಥ ಎಲ್ಲ ಮಕ್ಕಳೇ, ಎಲ್ಲರಿಗೂ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಿದ್ದೇನೆ. ನಮಗೆಲ್ಲ ಗೊತ್ತಿರ್ಬೋದು, ಈ ಒಂದು ನಯಾ ಚಾಪಲ್ ಬಜಾರಲ್ಲಿ ಪ್ರತಿ ವರ್ಷ ಹೇಳಿದರೆ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬ ಆಗಿರ್ಬೋದು, ಆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದರ ಮುಖಾಂತರ ಈ ಒಂದು ಚಪ್ಪಲ್ ಬಜಾರಿಗೆ ಹೆಚ್ಚಿನ ಒಂದು ಗ್ರಾಹಕರನ್ನು ಆಕರ್ಷಿಸುವ ಒಂದು ಉದ್ದೇಶ ಕೂಡ ಅವರಲ್ಲಿ ಇರ್ತಾರೆ. ಈ ಒಂದು ಉದ್ದೇಶ ತುಂಬಾ ಉತ್ತಮವಾದ ಉದ್ದೇಶ. ಅದೇ ರೀತಿ ಈ ದಿವಸ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ವಿವಿಧ ಶಾಲೆಗಳ ಮಕ್ಕಳಿಗಾಗಿ ಕ್ವೀನ್ಸ್ ಹೇಳಿದ್ರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಒಂದು ಸ್ಪರ್ಧೆ ನಿಜವಾಗಿ ತುಂಬಾ ಉತ್ತಮವಾದಂತ ಒಂದು ಯೋಜನೆ. ಯಾಕೆಂದ್ರೆ ಮಕ್ಕಳಿಗೆ ರಾಷ್ಟ್ರದ ಬಗ್ಗೆ, ಅದೇ ರೀತಿ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ
ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸುವ ಒಂದು ಉದ್ದೇಶ ಕೂಡ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚಿನ ಮಕ್ಕಳು ಭಾಗವಹಿಸ್ತಾರೆ ಅಂತೇಳಿ ಈಗಾಗಲೇ ಹೇಳಿದ್ರು. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ಬಹುಮಾನ ಕೊಟ್ಟಿದ್ದಾರೆ. ಅದೇ ರೀತಿ ವಿಶೇಷ ಬಹುಮಾನ ಪಡ್ಕೊಂಡಂತ ಎಲ್ಲ ಮಕ್ಕಳಿಗೂ ಶುಭಾಶಯವನ್ನು ಕೊಡ್ತಾ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಈ ಒಂದು ಸಂಸ್ಥೆಯಲ್ಲಿ ಮೂಡಿಬರಲಿ ಎನ್ನುವ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೂ ನಯ ಚಪ್ಪಲ್ ಬದನ್ನ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತು 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಿದ್ದೀವಿ. ಎಲ್ಲರಿಗೂ ಶುಭಾಶಯಗಳು. ಅದೇ ರೀತಿ ರಫೀಕ್ ಅವರು ಇಡೀ ವರ್ಷದಲ್ಲಿ ಶಿಕ್ಷಕ ದಿನಾಚರಣೆ, ಮಕ್ಕಳ ದಿನಾಚರಣೆ ಎಲ್ಲ ಇದರಲ್ಲೂ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರನ್ನು ಉರಿದುಂಬಿಸುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರ್ತಾರೆ. ಇವತ್ತು ರಸಪ್ರಶ್ನೆಯ ಇದಕ್ಕೆ ಬಹುಮಾನ ವಿತರಿಸುವ ಸಲುವಾಗಿ ನಾವು ಇಲ್ಲಿ ವೇದಿಕೆಯಲ್ಲಿ ಸೇರಿದ್ದೀವಿ. ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಪುತ್ತೂರಿಗೆ ಒಳ್ಳೆಯ ಹೆಸರನ್ನು ತರುವ ವ್ಯವಸ್ಥೆ ಮಾಡಲಿ ಅಂತ ದೇವರಲ್ಲಿ ಬೇಡುತ್ತಾ ನನ್ನ 2 ಮಾತನ್ನು